ಕನ್ನಡ ವಾಹಿನಿಗೆ ಸ್ವಾಗತ. ಹುನಗುಂದ ಪಟ್ಟಣದಿಂದ ಕೇವಲ 10 ಕಿಲೋಮೀಟರ್ ಅಂತರದಲ್ಲಿ ಇರುವ ಚಟ್ನಿಹಾಳ್ ಗ್ರಾಮಕ್ಕೆ ಹುನಗುಂದ ಘಟಕದಿಂದ ಯಾವುದೇ ಬಸ್ಸುಗಳ ಸೌಕರ್ಯ ಇರದ ಕಾರಣ ಹುನಗುಂದ ಪಟ್ಟಣದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವ ಚಟ್ನಿಹಾಳ್ ಗ್ರಾಮದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಹುನಗುಂದ ಪಟ್ಟಣಕ್ಕೆ ತೆರಳ ಬಯಸುವ ಎಲ್ಲ ಗ್ರಾಮಸ್ಥರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಅವರು ಇಳಕಲ್ ಘಟಕದ ಬಸ್ಸಿನಲ್ಲಿ ಪ್ರಯಾಣಿಸಿ ಇಳಕಲ್ಗೆ ತಲುಪಿ ನಂತರ ಹುನಗುಂದ ಪಟ್ಟಣಕ್ಕೆ ತೆರಳಬೇಕಾದ ಅನಿವಾರ್ಯತೆ ಎದುರಾಗಿದ್ದು, ಹುನಗುಂದ ಘಟಕದಿಂದ ಅಮರಾವತಿ ನಿಡಸನೂರ ಮಾರ್ಗವಾಗಿ ಕರಡಿ ಮತ್ತು ಕೋಡಿಹಾಳ ಗ್ರಾಮಕ್ಕೆ ತೆರಳುವ ಬಸ್ಸುಗಳನ್ನ ನಿಡಸನೂರಿನಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ ಇರುವ ಚಟ್ನಿಹಾಳ್ ಗ್ರಾಮಕ್ಕೆ ವಾಯು ಮಾಡಿಕೊಂಡು ಹೋಗುವಂತೆ ಕೋರಿ ಇಂದು ಚಟ್ನಿಹಾಳ್ ಗ್ರಾಮಸ್ಥರು ಮತ್ತು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಸಹಯೋಗದಲ್ಲಿ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಮತ್ತು ಹುನಗುಂದ ಘಟಕ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಮರತಿನ್ನಿ ಗ್ರಾಮ ಪಂಚಾಯಿತಿ ಹಾಲಿ ಉಪಾಧ್ಯಕ್ಷರು ಆದ ಶ್ರೀ ಜ್ಞಾನಪ್ಪ ಮೂಲಿಮನಿ, ಸದಸ್ಯರು ಆದ ಸೋಮಪ್ಪ ಬೇಗಾರ್, ಮಾಜಿ ಸದಸ್ಯರು ಆದ ಜ್ಞಾನಪ್ಪ ಮೂಲಿಮನಿ, ರಮೇಶ್ ಪೂಜಾರಿ ಮತ್ತು ಮಾಜಿ ಪಿಕೆಪಿಎಸ್ ಸದಸ್ಯರು ಆದ ಶ್ರೀರಾಮಪ್ಪ ಕಮರಿ ಮತ್ತು ಚಟ್ನಿಹಾಳ್ ಗ್ರಾಮದ ಮುಖಂಡರು ಹಾಗೂ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷರು ಆದ ಶ್ರೀ ನಿರುಪಾದಿ ನಾಯಕ ಮತ್ತು ತಾಲೂಕು ಕಾರ್ಯದರ್ಶಿಗಳು ಆದ ಯಮನೂರ್ ಪುಣೆ ಅವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.